ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಬಾಣ, ರಾಜ್ಯಪಾಲರ ವಿರುದ್ಧ ಸಿಡಿದೆದ್ದ ಸಿದ್ದು ಬಣ, ಕಾನೂನು ಹೋರಾಟಕ್ಕೆ ಸಿದ್ಧ ಎಂದ ಕ್ಯಾಬಿನೆಟ್. ಯಾವ ಕಾರಣಕ್ಕೂ ಯಾವ ಒತ್ತಡಕ್ಕೂ ಕೂಡ ಮಳೆದು ರಾಜೀನಾಮೆ ಕೊಡುವಂತ ಪ್ರಶ್ನೆ ಉದ್ಭವ ಆಗುವುದಿಲ್ಲ. ಮುಖ್ಯಮಂತ್ರಿಗಳಿಗೆ ಮೂಡ ಉರುಳು, ಸಿಎಂ ಬೆನ್ನಿಗೆ ನಿಂತ ಡಿಸಿಎಂ ಹೈಕಮಾಂಡ್, ರಾಜೀನಾಮೆ ಮಾತೇ ಇಲ್ಲ ಎಂದ ಡಿಕೆ ಶಿವಕುಮಾರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಪ್ರಾಸಿಕ್ಯೂಷನ್ ಕಿಡಿ, ರಾಜ್ಯಪಾಲರ ವಿರುದ್ಧ ಕಾರ್ಯಕರ್ತರು ಸಿಡಿಮಿಡಿ, ತನಿಖೆ ವಾಪಸ್ ತೆಗೆದುಕೊಳ್ಳುವಂತೆ ಪಂಜಿನ ಪ್ರೊಟೆಸ್ಟ್. ಕೋಲ್ಕತಾದಲ್ಲಿ ವೈದ್ಯೆ ಮೇಲಿನ ಅತ್ಯಾಚಾರ ಕೊಲೆಗೆ ಖಂಡನೆ, ರಾಜ್ಯದಲ್ಲಿ ಮಹಿಳಾ ಮೋರ್ಚಾ, ಸ್ಟೂಡೆಂಟ್ಸ್ ಪ್ರತಿಭಟನೆ, ನ್ಯಾಯಕ್ಕಾಗಿ ಮೊಂಬತ್ತಿ ಹಿಡಿದು ರ್ಯಾಲಿ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಿದೆ ಗಾಂಜಾ ಘಾಟು, ಗಾಂಜಾ ನಶೆಯಲ್ಲಿ ಯುವಕ ರಂಪಾಟ ಮಾಡಿರೋ ಶಂಕೆ, ಅಮಲಲ್ಲಿದ್ದವನ ಕಂಟ್ರೋಲ್ಗೆ ಖಾಕಿ ಸುಸ್ತೋ ಸುಸ್ತು. ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಿಲಿಕಾನ್ ಸಿಟಿಯಲ್ಲಿ ಗಾಂಜಾ ಘಾಟು ಹೆಚ್ಚಾಗ್ತಾ ಇದೆ. ಬರ್ತಾ ಬರ್ತಾ ಉಡ್ತಾ ಬೆಂಗಳೂರು ಆಗ್ತಾ ಇದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಬೆಳಕು ಚೆಲ್ಲುವ ಕೆಲಸವನ್ನ ಮಾಡ್ತಾ ಇದೆ. ಗಾಂಜಾ ನಶೆಯಲ್ಲಿ ಯುವಕ ಹುಚ್ಚಾಟ ಮಾಡಿರುವ ಶಂಕೆ ಒಂದು ನಡೆದಿರೋದು. ಮಲ್ಲೇಶ್ವರಂನ 3ನೇ ಮುಖ್ಯ ರಸ್ತೆ ಬಳಿ ಯುವಕ ಹುಚ್ಚಾಟ ಮೆರೆದಿರುವ ಒಂದು ಘಟನೆ ನಡೆದಿದೆ. ಗಾಂಜಾ ಅಮಲಲ್ಲೇ ಹೀಗೆ ಮಾಡಿದ್ನ ಅನ್ನುವಂಥ ಸಂಶಯ ಮೂಡ್ತಾ ಇದೆ. ಫುಟ್ಪಾತ್ ಮೇಲೆಲ್ಲ ಉರುಳಾಡಿ ವ್ಯಕ್ತಿ ಹೈಡ್ರಾಮಾನೇ ಕ್ರಿಯೇಟ್ ಮಾಡಿರೋದು. ಈತನನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಸುಸ್ತಾಗಿ ಹೋಗಿದ್ದಾರೆ. ಏನು ಮಾಡಬೇಕು ಅನ್ನೋದು ಅವ್ರಿಗೇ ತಿಳಿತಾ ಇಲ್ಲ. ನೋಡಿ, ಆ ದೃಶ್ಯಗಳನ್ನು ನೋಡಿ ತಾವು, ಆತನ ರಂಪಾಟ ನೋಡಿ, ಆತ ಫುಟ್ಪಾತ್ ಮೇಲೆ ಉರುಳಾಡ್ತಾ ಇರೋದು ನೋಡಿ, ಆತ ಕೊಡ್ತಾ ಇರೋ ಆ ಪೋಸ್ಗಳನ್ನು ನೋಡಿ, ಯಾಕೆ ಈ ರೀತಿ ಮಾಡ್ದ ಅನ್ನೋಂಥ ಪ್ರಶ್ನೆ ಒಂದು ಲೆಕ್ಕದಲ್ಲಿ ಸಂಶಯ ಮೂಡ್ತಾ ಇರೋದು. ಈಗ ಪೊಲೀಸರಿಗೆ ಗಾಂಜಾ ಅಮಲಲ್ಲಿ ಈ ರೀತಿ ಮಾಡ್ದಾಯಿತಾ ಅಂತ ಆ ರೀತಿಯ ಒಂದು ಸಂಶಯ ವ್ಯಕ್ತವಾಗ್ತಾ ಇದೆ. ಮಲ್ಲೇಶ್ವರದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ನಿನ್ನೆ ಬೆಂಗಳೂರಿನಲ್ಲಿ ಈ ರೀತಿ ಗಾಂಜಾ ಘಾಟು ಯುವಕರನ್ನ ಆವರಿಸ್ತಾ ಇದೆಯಾ? ಬಹಳ ಭಯಾನಕ ಮತ್ತು ಗಂಭೀರವಾದಂತಹ ವಿಚಾರ. ಬೆಂಗಳೂರು ಸಿಟಿ ಪೊಲೀಸ್ ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಈ ರೀತಿಯ ವಿಚಾರಗಳನ್ನು ತಹಬದಿಗೆ ತರುವಲ್ಲಿ ಕಾರ್ಯಪ್ರವೃತ್ತರಾಗಬೇಕು.